ಸೊ ಕಾಂಗ್ರೆಸ್ ರಾಜಕಾರಣ, ಇದು ಎರಡನೇ ಸುದ್ದಿ ಕೂಡ ಕಾಂಗ್ರೆಸ್ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು. ಒಂದು ಬಹಳ ಮಹತ್ತರ ಬೆಳವಣಿಗೆ ಕಾಂಗ್ರೆಸ್ ರಾಜಕಾರಣದಲ್ಲಾಯಿತು. ಅದು ಬಿ ಕೆ ಹರಿಪ್ರಸಾದ್ ಅವರು ಆ್ಯಕ್ಚುಲಿ ಹರಿಯಾಣದ ಕಾಂಗ್ರೆಸ್ ಉಸ್ತುವಾರಿ. ಹರಿಯಾಣದಿಂದ ಅವರು ನೇರವಾಗಿ ದೆಹಲಿಗೆ ಬಂದರು. ದೆಹಲಿಯಲ್ಲಿ 2 ದಿನ ಅವರು ಕಾಂಗ್ರೆಸ್ ವರಿಷ್ಠರನ್ನು ಭೇಟಿ ಮಾಡಿದರು. ಅಲ್ಲಿಂದ ಬೆಂಗಳೂರಿಗೆ ಬಂದು ಸಂಜೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಇದು ಕೂಡ ಮಹತ್ತರ ಬೆಳವಣಿಗೆ ಅಂತ. ಅಂದರೆ ಸಿದ್ದರಾಮಯ್ಯನವರ ಕ್ಯಾಂಪ್ ಏನಿದೆ, ಆ ಕ್ಯಾಂಪು ಮುಂದಿನ ಯಾವ ರಾಜಕೀಯ ಹೆಜ್ಜೆಯನ್ನು ಇಡುತ್ತೆ ಅನ್ನೋದು ಕುತೂಹಲಕರವಾದ್ದು. ನಿಮಗೆ ಗೊತ್ತಿರ್ಬೋದು, ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನ ಅತಿ ಹಿರಿಯ ನಾಯಕರಲ್ಲಿ ಒಬ್ಬರು. ಅವರು ರಾಜೀವ್ ಗಾಂಧಿ ಕಾಲದಿಂದ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದವರು. ಅದಕ್ಕಿಂತ ಮೊದಲು ಅವರು ಯಂಗ್ ಟರ್ಕ್ಸ್ ಕಾಂಗ್ರೆಸ್ನಲ್ಲಿರೋ ಸಂದರ್ಭದಲ್ಲಿ 70ರ ದಶಕದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥವರು ಬಿ ಕೆ ಹರಿಪ್ರಸಾದ್. ಅದಾದ ಮೇಲೆ ಅವರು ದೆಹಲಿ ಅಂಗಳಗಳನ್ನು ಸೇರಿದರು. ಯಾಕೆಂದರೆ ಅವರು ಕರ್ನಾಟಕದಿಂದ ಪಾರ್ಲಿಮೆಂಟಿಗೆ ಸ್ಪರ್ಧಿಸಿದರೂ ಕೂಡ ಲೋಕಸಭೆಗೆ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದಾದಮೇಲೆ ರಾಜ್ಯಸಭೆಯ ಸದಸ್ಯರು ಆಗಿ ಅವರು ಕೆಲಸ ಮಾಡಿದವರು. ಸೊ ಅವರು ದೆಹಲಿಗೆ ಹೋದವರು ಹಲವಾರು ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡಿದವರು. ಈಗ ಕೂಡ ಹರಿಯಾಣ ರಾಜ್ಯದ ಉಸ್ತುವಾರಿಯಾಗಿದ್ದಾರೆ. ಆದರೆ ಅವರು ಕರ್ನಾಟಕದಲ್ಲಿ MLC ಮಾಡಿ ಅವ್ರನ್ನ ಕರ್ನಾಟಕ ವಾಪಸ್ ಕೂಡ ಕಳಿಸಲಾಗಿತ್ತು. ಆಗ ಭಾಳ ಜನ ನಿರೀಕ್ಷೆ ಮಾಡಿದ್ದು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಏನಿದೆ ಅವರು ಮಂತ್ರಿ ಆಗ್ತಾರೆ. ಸೊ 2023ರಲ್ಲಿ ಅವರ ಈ ಸರ್ಕಾರ ಬಂದ ಮೇಲೆ. ಆದರೆ ಇಡೀ ಕಾಂಬಿನೇಷನ್ನಲ್ಲಿ ಬಿ ಕೆ ಹರಿಪ್ರಸಾದ್ ಮಂತ್ರಿ ಆಗಲೇ ಇಲ್ಲ. ಸೊ ಯಾರು ಆ ಕೋಟಾ ಏನಿದೆ, ನೀವು ಈಡಿಗ ಕೋಟಾ ಅದೇ ಅದರಲ್ಲಿ ಮಧು ಬಂಗಾರಪ್ಪನವರು ಮಂತ್ರಿ ಆಗ್ಬಿಟ್ರು. ಆ ಸಂದರ್ಭದಲ್ಲಿ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತಿದ್ದರು. ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿದ್ದರು. ಆದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲವನ್ನು ಉಳಿಸಿಕೊಂಡ್ರ ಇಲ್ವಾ? ಯಾಕೆ ಬಿ ಕೆ ಹರಿಪ್ರಸಾದ್ಗೆ ಡಿ ಕೆ ಅವರ ಮೇಲೆ ಬೇಸರ ಆಯಿತು? ಅದು ಇನ್ನೂ ನಿಗೂಢ. ಆದರೆ ಅವರು ಈ ಅಹಿಂದ ರಾಜಕಾರಣ ಏನಿದೆ, ಅಹಿಂದ ರಾಜಕಾರಣದ ಬೆಂಬಲಕ್ಕೆ ನಿಲ್ಲುವಂಥವರು, ಅದರ ಒಂದು ರೀತಿಯಲ್ಲಿ ಅದರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿರುವ ಹರಿಪ್ರಸಾದ್ ಅವರು ಈ 1 ವರ್ಷದ ಹಿಂದೆ ಇರಬಹುದು, ಈ ಅಧಿಕಾರ ಹಂಚಿಕೆಯ ಸೂತ್ರ ಗಲಾಟೆ, ಇನ್ನೊಂದು ಮತ್ತೊಂದು ಒಪ್ಪಂದ, ಈ ಚರ್ಚೆ ನಡೀತಾ ಇದ್ದ ಸಂದರ್ಭದಲ್ಲಿ ಒಂದಿನ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಮತ್ತು ಹರಿಪ್ರಸಾದ್ ಅವರ ಭೇಟಿ ನಡೆಯಿತು. ಆ ಭೇಟಿ ಏನಿದೆ ಅದು ಟಿಫಿನ್ ತಿನ್ನೋದಕ್ಕೋ ಏನೋ, ಅವ್ರ ಭೇಟಿ ಇವ್ರ ಭೇಟಿ ಆದ ತಕ್ಷಣ ರಾಜಕಾರಣ ಬದಲಾಯಿತು. ಹರಿಪ್ರಸಾದ್ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತರು. ಸೊ ಇದೊಂದು ಕರ್ನಾಟಕದ ರಾಜಕಾರಣದ ಮಟ್ಟದಲ್ಲಿ ಒಂದು ಅನಿರೀಕ್ಷಿತ ಬೆಳವಣಿಗೆ ಕೂಡ. ಹಾಗೆಯೇ ಸುಮ್ಮನೆ ಅವ್ರು ನಿಂತಿಲ್ಲ. ಸಿದ್ದರಾಮಯ್ಯನವರ ಸ್ಥಾನವನ್ನು ಭದ್ರಪಡಿಸುವುದಕ್ಕೆ ಹರಿಪ್ರಸಾದ್ ಅವರು ಬಹಳ ಕೆಲಸ ಮಾಡಿದರು. ಈ ಕೆ.ಸಿ. ವೇಣುಗೋಪಾಲ್ ಅವರನ್ನು ಮಂಗಳೂರಿಗೆ ಕರೆದದ್ದು, ಅಲ್ಲಿ ಒಂಥರ ನಾರಾಯಣ್ ಗುರು ಅವರ ಕಾರ್ಯಕ್ರಮಗಳಿಗೆ ಕರೆದದ್ದು, ಕೇರಳಕ್ಕೆ ಕರೆದಿದ್ದು, ಹೀಗೆ ಸಿದ್ದರಾಮಯ್ಯನವರ ಸ್ಥಾನವನ್ನು ಗಟ್ಟಿಗೊಳಿಸುವುದಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರ ಬೆಂಬಲ ಸಿಗುವಂತೆ ಮಾಡಿದವರು ಹರಿಪ್ರಸಾದ್ ಅಂತ ನನಗೆ ಅನಿಸುತ್ತೆ. ಹಿಡಿಟ್. ಅದಾದ ಮೇಲೆ ಸಿದ್ದರಾಮಯ್ಯನ ಗುಂಪಿನ ಹಲವಾರು ಸ್ಟ್ರಾಟಜಿಗಳೇನಿದೆಯಲ್ಲ, ಆ ಸ್ಟ್ರಾಟಜಿಗಳ ನಿರೂಪಣೆಯಲ್ಲೂ ಕೂಡ ಹರಿಪ್ರಸಾದ್ ಅವರ ಪಾಲಿತ್ತು. ಈಗ ನಿನ್ನೆ ಅವರು ಬಂದವರು ಸುಮಾರು ಅರ್ಧ ಗಂಟೆಗಳ ಕಾಲ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಯಲ್ಲಿ ಚರ್ಚೆ ನಡೆಸಿದರು. ಸೊ ಇಡೀ ಮೂಲಗಳ ಪ್ರಕಾರ ಅವರು ಹಲವು ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಯೂಸ್ವಲಿ ಇವತ್ತಿನ ರಾಜಕೀಯ ಬೆಳವಣಿಗೆ ಅದು ಖರ್ಗೆ ಅವರ ಎಂಟ್ರಿ ಏನಿದೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಸುವಂಥ ಸ್ಥಿತಿ ಏನಿದೆ, ಅದರ ಬಗ್ಗೆನೂ ಇಬ್ಬರು ನಾಯಕರು ಚರ್ಚೆ ನಡೆಸಿದರು. ಅದಾದ ಮೇಲೆ ಪಂಚರಾಜ್ಯ ಚುನಾವಣೆ. ಸೊ ಈ ಪಂಚರಾಜ್ಯ ಚುನಾವಣೆ ಫಲಿತಾಂಶ ಏನಿದೆ, ಇದು ಕರ್ನಾಟಕದ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋ ಬಗ್ಗೆನೂ ಕೂಡ ಈ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ರು ಅಂತ ಮೂಲಗಳು ತಿಳಿಸಿವೆ. ಒಂದೊಮ್ಮೆ ಕೇರಳದಲ್ಲಿ UDF ಅಧಿಕಾರಕ್ಕೆ ಬಂದರೆ ಸೊ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಕೇರಳ ಕಾನ್ಸಂಟ್ರೇಟ್ ಮಾಡುತ್ತೆ. ಸಂಪುಟ ರಚನೆ, ಮುಖ್ಯಮಂತ್ರಿ ಯಾರಾಗಬೇಕು, ಇನ್ನೊಂದು. ಆದ್ದರಿಂದ ಕರ್ನಾಟಕ ರಾಜಕಾರಣದ ಬಗ್ಗೆ ಆಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನುವ ಅಂಶವನ್ನು ಹರಿಪ್ರಸಾದ್ ಮುಖ್ಯಮಂತ್ರಿಗೆ ತಿಳಿಸಿದರು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಇಡೀ ಈ ಪಂಚರಾಜ್ಯಗಳ ಚುನಾವಣೆ ಏನಿದೆಯಲ್ಲ, ಇದರ ಪರಿಣಾಮ ಪೂರಕವಾಗಿ ಕಾಂಗ್ರೆಸ್ ಮೇಲೆ ಆಗುತ್ತಾ ಆಗಲ್ವಾ ಅನ್ನುವ ಪ್ರಶ್ನೆ, ಕರ್ನಾಟಕದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವ ಪ್ರಶ್ನೆ, ಈ ಬಗ್ಗೆ ಕೂಡ ಇಬ್ಬರು ನಾಯಕರು ಬಹಳ ಸ್ಪಷ್ಟವಾಗಿ
ನಿಖರವಾಗಿ ಇದರಾಗಿ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಈ ಸಚಿವ ಸಂಪುಟ ಪುನಾರಚನೆಯ ವಿಚಾರ ಇದೆಯಲ್ಲ, ಈ ಬಗ್ಗೆ ಕೂಡ ಕಾಂಗ್ರೆಸ್ನ ಕೆಲವು ನಾಯಕರುಗಳ ಜೊತೆ, ದೆಹಲಿ ಮಠದ ನಾಯಕರ ಜೊತೆ ಹರಿಪ್ರಸಾದ್ ಚರ್ಚೆ ನಡೆಸಿ ವಾಪಸ್ ಬಂದಿದ್ದು. ಪುನಾರಚನೆಗೆ ಅವಕಾಶ ಕೊಡಬೇಕು, ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು, ಯಾರು ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ ಅವರನ್ನು ಬಿಟ್ಟು ಇನ್ನೊಬ್ಬರಿಗೆ ಕೊಡಬೇಕು ಅನ್ನುವ ಬಗ್ಗೆ ಅವರು ಏನು ಹೈಕಮಾಂಡ್ನಲ್ಲಿ ಮಾತಾಡಿದ್ರು, ಆ ವಿಚಾರವನ್ನು ಕೂಡ ಹರಿಪ್ರಸಾದ್ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಸೊ ಒಟ್ಟಾರೆಯಾಗಿ ಇಡೀ ಇದನ್ನು ಗಮನಿಸಿದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇನಿದ್ದಾರೆ ಅವರು ಒಂದು ರೀತಿಯಲ್ಲಿ ಶಾಕ್ ಆದ ರೀತಿಯಲ್ಲಿದ್ದಾರೆ. ಯಾಕೆಂದರೆ ಖರ್ಗೆ ಅವರ ಹೇಳಿಕೆ ಅವರಿಗೆ ಒಂದು ಆಘಾತವನ್ನು ನೀಡಿದೆ. ಇನ್ನೊಂದು ಕಡೆ ಅಹಿಂದ ರಾಜಕಾರಣವನ್ನು ಬಲಪಡಿಸುವ ಯತ್ನವನ್ನು ಮುಖ್ಯಮಂತ್ರಿಗಳ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ದಟ್ ಅಹಿಂದ ವಿಚಾರ ಸಂಕಿರಣವನ್ನು ಹುಬ್ಬಳ್ಳಿಯಲ್ಲಿ ಆರ್ಗನೈಸ್ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರು ರಾಜ್ಯಾದ್ಯಂತ ಅದನ್ನು ಮಾಡಬೇಕು ಅನ್ನುವ ಸ್ಥಿತಿಯಲ್ಲೂ ಇದ್ದಾರೆ. ಆದ್ದರಿಂದ ದಟ್ ನನಗನ್ಸುವಾಗಿ ದೇ ಆರ್ ವೆರಿ ಮಚ್ ಆ್ಯಕ್ಟಿವ್ ಅಂತ ಅಹಿಂದ ಗುಂಪು, ಅದನ್ನು ನಾನು ಹೇಳೋದು ಹೊರಟಿದ್ದೆ. ಆದರೆ ಡಿ ಕೆ ಶಿವಕುಮಾರ್ ತಮ್ಮ ರಾಜಕೀಯ ಭವಿಷ್ಯವನ್ನು ಸಂಪೂರ್ಣವಾಗಿ ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ. ಹೈಕಮಾಂಡ್ ನನಗೇನು ಮಾಡ್ತಾರೋ ಮಾಡಲಿ, ಅದು ಇಲ್ಲ ಅಂತಂದರೆ ನನ್ನ ದಾರಿ ನಾನು ನೋಡ್ಕೋತೀನಿ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಅದು ಹೇಳೋದು ಕಷ್ಟ. ಸೊ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅದರಿಂದ ಕಾಂಗ್ರೆಸ್ನ ಒಳಗಡೆ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.